ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಡ್ರೈ ಫ್ರೂಟ್ಸಿಂದ ಲಡ್ಡು ಮಾಡೋದು ಯಾವ ಥರ ಅಂತ ನೋಡ್ತಾ ಇದ್ದೀನಿ. ಫಸ್ಟ್ಗೆ ನಾನು ವಾಲ್ನಟ್ ತೊಗೊಂಡಿದ್ದೀನಿ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನಮ್ಮ ಮನೇಲಿ ತುಂಬ ನಾನು ಮಾಡ್ತಾಯಿರ್ತೀನಿ. ನನ್ನ ಮಕ್ಕಳಿಗೆ ತುಂಬ ಇಷ್ಟ ಇದು. ಯಾವಾಗಲೂ ಕೇಳ್ತಾರೆ ಡ್ರೈ ಫ್ರೂಟ್ಸ್ ಲಡ್ಡು ಮಾಡಮ್ಮ ಅಂತ. ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳಿ. ಚೆನ್ನಾಗೇನು ಬೇಡ, ಸ್ವಲ್ಪ ಹುರ್ಕೊಳ್ಳಿ ಸಾಕು. ಅದು ಹುರ್ಕೊಂಡಿದ ತಕ್ಷಣ ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಅದೇ ಥರ ಎಲ್ಲ ಡ್ರೈ ಫ್ರೂಟ್ಸ್ನೂ ತೊಗೊಳ್ಳಿ. ನಾನು ಸ್ವಲ್ಪನೇ ಡ್ರೈ ಫ್ರೂಟ್ಸ್ ತೊಗೊಂಡಿರೋದು, ನಾನು ಯಾವುದು ಜಾಸ್ತಿ ತೊಗೊಂಡಿಲ್ಲ. ನಿಮಗೆ ಯಾವ್ದ್ಯಾವ್ದು ಬೇಕಾಗುತ್ತೋ ಅದೆಲ್ಲ ತೊಗೊಳ್ಳಿ. ನಾನು ಸದ್ಯಕ್ಕೆ ತೊಗೊಂಡಿರೋದು ಗೋಡಂಬಿ, ವಾಲ್ನಟ್, ಬಾದಾಮಿ, ದ್ರಾಕ್ಷಿ ಎಲ್ಲ ತೊಗೊಂಡಿದ್ದೀನಿ. ಸೊ ಇದನ್ನು ಅಷ್ಟೇ ಚೆನ್ನಾಗಿ ಹುರ್ಕೊಳ್ಳಿ. ನೆಕ್ಸ್ಟ್ ಗೋಡಂಬಿನೂ ಸಹ ಚೆನ್ನಾಗಿ ಹುರ್ಕೊಳ್ಳಿ. ಸ್ವಲ್ಪ ಫ್ರೈ ಆಗೋ ಥರ ಹುರ್ಕೊಳ್ಳಿ. ಅದು ಹುರ್ಕೊಂಡಾದ್ಮೇಲೆ ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಅದೇನು ಜಾಸ್ತಿ ಏನು ಹುರಿಯೋ ಅವಶ್ಯಕತೆ ಏನಿರಲ್ಲ. ನಾನು ಸ್ವಲ್ಪ ಹುಡ್ಕೊಂಡೆ ಯಾವಾಗಲೂ ಮಾಡ್ಕೊಳ್ಳೋದು. ನಮ್ಮ ಮನೇಲಿ ನನ್ನ ಮಕ್ಕಳಿಗೆ ತುಂಬ ಇಷ್ಟ ಇದು. ಸೊ ಹಾಗಾಗಿ ಮಾಡ್ತಾಯಿರ್ತೀನಿ. ನೆಕ್ಸ್ಟ್ ಬಾದಾಮಿ ತೊಗೊಳ್ಳಿ. ಬಾದಾಮಿನೂ ಹಾಗೆ ಸ್ವಲ್ಪ ಫ್ರೈ ಮಾಡಿ. ಚೆನ್ನಾಗಿ ಬರುತ್ತೆ ಲಡ್ಡು. ಮಕ್ಕಳಿಗೆ ಯಾವಾಗಲೂ ಬರೀ ಡ್ರೈ ಫ್ರೂಟ್ಸ್ ಹಾಗೆ ಕೊಡೋದಕ್ಕಿಂತ ಈ ಥರ ವೆರೈಟಿಯಾಗಿ ಮಾಡಿಕೊಟ್ರೆ ಅವ್ರಿಗೂ ಇಷ್ಟ ಆಗುತ್ತೆ ತಿನ್ನೋದಕ್ಕೆಲ್ಲನ. ಸೊ ಹಾಗಾಗಿ ನಾನು ಇದರಲ್ಲಿ ಲಾಡು ಥರ ಮತ್ತು ಬಿಸ್ಕೆಟ್ ಥರ ಎಲ್ಲ ಮಾಡ್ತಾಯಿರ್ತೀನಿ. ಸದ್ಯಕ್ಕೆ ಇವತ್ತು ಮಾಡಿರೋದು ಲಡ್ಡು ಥರ ಮಾಡಿದ್ದೀನಿ. ಚೆನ್ನಾಗಿ ಬರುತ್ತೆ. ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದು ಫ್ರೈ ಆಗಿದ ತಕ್ಷಣ ನೆಕ್ಸ್ಟು ದ್ರಾಕ್ಷಿ ಹಾಕ್ಕೊಳ್ಳಿ. ದ್ರಾಕ್ಷಿನೂ ಸಹ ಅಷ್ಟೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನಾವು ಯಾವಾಗಲೂ ಒಂದೊಂದೇ ಡ್ರೈ ಫ್ರೂಟ್ಸ್ ಬಾಟ್ಲಿಗೆ ಹಾಕ್ಕೊಡೋದಕ್ಕಿಂತ ಈ ಥರ ಮಾಡ್ಕೊಡೋದು ಒಳ್ಳೆಯದು. ಸೊ ನಾನಿವತ್ತು ಪಿಸ್ತಾ ತೊಗೊಂಡಿದ್ದೀನಿ. ಪಿಸ್ತಾ ಸ್ವಲ್ಪ ಕಡಿಮೆ ಇರೋದ್ರಿಂದ ನನ್ನ ಮಕ್ಕಳೇ ಎಲ್ಲ ತಿಂದು ಖಾಲಿ ಮಾಡಿಬಿಟ್ಟಿದ್ರು. ಈಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಖರ್ಜೂರ ಹಾಕ್ಕೊಳ್ಳಿ. ಖರ್ಜೂರನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಖರ್ಜೂರ ಹಾಕಿದ್ರೆ ಸ್ವೀಟ್ ಏನು ಬೇಡ, ಅದರಲ್ಲೇ ಎಲ್ಲ ಸ್ವೀಟ್ ಇರುತ್ತೆ. ಸೊ ಹಾಗಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಮಿಕ್ಸ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಮಿಕ್ಸಿಗೆ ಹಾಕ್ಕೊಳ್ಳೋದಕ್ಕೆ ಎಲ್ಲ ಹಾಕ್ಕೋತಾ ಇದ್ದೀನಿ. ಅದನ್ನು ಸ್ವಲ್ಪ ರುಬ್ಕೊಳ್ಳೋಣ. ತರಿಯಾಗಿ ರುಬ್ಕೊಳ್ಳೋಣ. ತುಂಬ ನುಣ್ಣಗಾಗೋದು ಬೇಡ. ಖರ್ಜೂರ ಹಾಕಿರೋದ್ರಿಂದ ಅದರಲ್ಲೇ ಸ್ವೀಟ್ ಇರುತ್ತೆ. ಸೊ ರುಬ್ಬೋಣ. ಇವಾಗ ಸ್ವಲ್ಪ ರುಬ್ಕೊಳ್ಳಿ. ತರಿಯಾಗಿ ರುಬ್ಕೊಳ್ಳಿ, ಜಾಸ್ತಿ ಬೇಡ. ಇಷ್ಟು ಮಾತ್ರ ರುಬ್ಕೊಳ್ಳಿ. ಇದನ್ನ ಒಂದು ಬೌಲ್ಗೆ ಹಾಕ್ಕೊಳ್ಳಿ. ನಾನು ಯಾವಾಗಲೂ ಇದೇ ಮಾಡೋದು. ನಮ್ಮ ಮಕ್ಕಳಿಗೆ ತುಂಬ ಇಷ್ಟ ಇದೆ. ಯಾವಾಗಲೂ ಮಾಡಮ್ಮ ಅಂತ ಹೇಳ್ತಾ ಇರ್ತಾರೆ. ಸೊ ಇದು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ರುಬ್ಬಿದಾಗಿದ ತಕ್ಷಣ ಚಿಕ್ಕದಾಗೆ ಒಂದು ಉಂಡೆ ಥರ ಮಾಡಿ. ಉಂಡೆ ಆಗಿಲ್ಲ ಅಂದರೂ ಬಿಸ್ಕೆಟ್ ಥರ ಆದ್ರೂ ಒಂದು ತಟ್ಟೆಗೆ ಹಾಕಿ ಅದರಲ್ಲಿ ಚಾಕುವಲ್ಲಿ ಕಟ್ ಮಾಡಿ ಬಿಸ್ಕೆಟ್ ಥರ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗೂ ಹೊಸ್ದಾಗಿ ಏನೋ ಡಿಫ್ರೆಂಟಾಗಿ ತಿನ್ನೋ ಥರ ಇರುತ್ತೆ. ಈ ಥರ ಲಡ್ಡು ಮಾಡಿದ್ದೀನಿ ನಾನು ಈ ಸಲ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.